ಒಳ್ಳೆ ಚಿತ್ರಗಳನ್ನು ಬ್ರಾಡ್ ಆಗಿ ಕ್ಯಾಟಗರೈಸ್ ಮಾಡೋದಾದರೆ ಈ 3 ಕ್ಯಾಟಗರಿಗಳನ್ನು ಇಟ್ಕೋಬಹುದೇನೋ. ಮನೋರಂಜನೆಯನ್ನು ನೀಡೋ ಚಿತ್ರಗಳು, ಒಳ್ಳೆ ಕಥಾವಸ್ತುವನ್ನು ಇಟ್ಕೊಂಡಿರೋ ಚಿತ್ರಗಳು, ಒಳ್ಳೆ ಕಥಾವಸ್ತುವನ್ನು ಇಟ್ಕೊಂಡು ಮನೋರಂಜನೆಯನ್ನು ನೀಡೋ ಚಿತ್ರಗಳು. ಈ 3ನೇ ಕ್ಯಾಟಗರಿ ಪ್ರೇಕ್ಷಕನಾಗಿ ನನಗೆ ತುಂಬ ಹಿಡಿಸೋ ಕ್ಯಾಟಗರಿ. ಆದರೆ ಒಬ್ಬ ಫಿಲಮ್ ಮೇಕರ್ಗೆ ಪ್ರಾಯಶಃ ಇದೇ ತುಂಬ ಕಷ್ಟವಾದ ಕ್ಯಾಟಗರಿ ಕೂಡ. ನಮಸ್ಕಾರ, ನಾನು ಕೈರಂ ವಾಶಿ. ಇವತ್ತಿನ ಚಿತ್ರ ಕಾರ್ತಿಕ್ ಸುಬ್ಬರಾಜ್ ಅವರ ಜಗಮೇ ತಂದಿರಂ. ಧನುಷ್ ಅವರು ನಟಿಸಿರೋ ಪಾತ್ರ ಸುರುಳಿ ಮದುರೈನಲ್ಲಿ ಒಂದು ಪರೋಟಾ ಹೋಟೆಲ್ನ ನಡೆಸ್ತಿದ್ದಾನೆ. ಅದಕ್ಕೆ ಅವನು ಫೇಮಸ್ಸು ಕೂಡ. ಹಾಗೇನೆ ಅವನು ಸಾಧಾರಣವಾಗಿ ಕೊಲೆಗಳನ್ನು ಮಾಡೋ ಕ್ರಿಮಿನಲ್ಲು. ಆದರೆ ಅದರ ಬಗ್ಗೆ ತನ್ನ ತಾಯಿಯಾಗಲಿ ಊರಿನವರಾಗಲಿ ತುಂಬ ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸಲ್ಲ. ಅವನಿಗೆ ಮೊರಾಲಿಟಿ ಅನ್ನೋದು ಇಲ್ಲವೇ ಇಲ್ಲ. ಆದರೆ ವಿಚಿತ್ರವಾಗಿ ಸ್ವಲ್ಪ ವರ್ಕ್ ಎಥಿಕ್ಸ್ ಇದೆ. ಎನಿವೆ, ಬೇರೆ ಊರಿನಿಂದ ತನ್ನ ಊರಿಗೆ ಬಂದು ಯಾರಾದರೂ ಕೆಲಸ ಮಾಡಿದ್ರೆ ಅವನಿಗೆ ಅದು ಇಷ್ಟ ಆಗಲ್ಲ. ಇದೆಲ್ಲ ಸುರುಳಿಯ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಇವನ ಕ್ಯಾರೆಕ್ಟರ್ಗೆ ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಇನ್ನೊಂದು ಕ್ಯಾರೆಕ್ಟರು ಲಂಡನ್ನಲ್ಲಿ ಒಬ್ಬ ತುಂಬ ದೊಡ್ಡ ಡಾನ್. ಹೆಸರು ಪೀಟರ್ ಸ್ಪ್ರಾಟ್. ಅದನ್ನು ಮಾಡಿರೋರು ಜೇಮ್ಸ್ ಕಾಸ್ಮೋ. ದುಡ್ಡಿನ ಆಸೆಗಾಗಿ ಪೀಟರ್ನ ಕೈ ಕೆಳಗೆ ಕ್ರಿಮಿನಲ್ ಕೆಲಸಗಳನ್ನು ಮಾಡೋಕೆ ಮದುರೈಯಿಂದ ಲಂಡನ್ಗೆ ಹೋಗ್ತಾನೆ ಸುರುಳಿ. ಲಂಡನ್ನಲ್ಲೂ ಕೆಲವು ಕೊಲೆಗಳನ್ನು ಮಾಡಿ ಇನ್ನೂ ಕೆಲವು ದೊಡ್ಡ ಕೊಲೆಗಳಿಗೆ ಕಾರಣವಾಗಿದ್ದ ಮೇಲೆ ಒಂದು ತುಂಬ ದೊಡ್ಡ ಕಾಸ್ಗೆ ಚಾಂಪಿಯನ್ ಆಗಬೇಕಾಗಿ ಬರುತ್ತೆ. ಅದರಲ್ಲಿ ಸುರುಳಿ ಗೆದ್ನ ಸೋತ್ನ ಅನ್ನೋದೇ ಈ ಚಿತ್ರದ ಕಥೆ. ಕಾರ್ತಿಕ್ ಸುಬ್ಬರಾಜ್ ಅವರಿಗೆ ರಜನಿಕಾಂತ್ ಇಷ್ಟ, ಕ್ವಿಂಟನ್ ಟ್ಯಾರೆಂಟಿನೋ ಇಷ್ಟ. ಸ್ಟೈಲೈಸ್ಡ್ ಆಗಿರುತ್ತೆ ಅವರ ಶಾರ್ಟ್ಸು. ಕಥೆಯಲ್ಲಿ ಟ್ವಿಸ್ಟ್ ಇರುತ್ತೆ, ಕೆಲವು ಕ್ವರ್ಕಿ ಮೊಮೆಂಟ್ಸ್ ಇರುತ್ತೆ. ಈ ಚಿತ್ರದಲ್ಲಿ ಕಾರ್ ನಂಬರ್ನ ಹಾಗೆ ಎಷ್ಟೋ ಮೆಟಾ ಎಲಿಮೆಂಟ್ಸ್ ಕೂಡ ಇರುತ್ತವೆ. ಕಥೆಯನ್ನು ಯೂಶಲಿ ಅವರು ಓಪನ್ ಎಂಡ್ ಆಗಿ ಮುಗಿಸ್ತಾರೆ ಅಂತೆಲ್ಲ ನಮಗೆ ಈಗಾಗಲೇ ಗೊತ್ತು. ಅದನ್ನೆಲ್ಲ ನಾವು ಈ ಚಿತ್ರದಲ್ಲೂ ನೋಡ್ತೀವಿ. ಹೊಸದೇನೂ ಇಲ್ಲ. ಹಾಗಾಗಿ ಅವರ ನಿರ್ದೇಶನ ತೃಪ್ತಿಯನ್ನು ಕೊಡಲಿಲ್ಲ. ಪ್ಲಸ್ ಇಮ್ಮಿಗ್ರೆಂಟ್ಸ್ಗಳ, ರೆಫ್ಯೂಜಿಗಳ ಬದುಕು ಅನ್ನೋ ಗಂಭೀರವಾದ ಕಥಾವಸ್ತುವನ್ನು ಅವರು ತಗೊಂಡಿದ್ರು. ಅದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಮೇಲೆ ಆಧಾರಿತವಾಗಿದ್ದರೂ ಆ ಕಥಾವಸ್ತು ಈ ಕಥೆಯಲ್ಲಿ ಯಾಕೋ ಸರಿಯಾಗಿ ಕೂತಿಲ್ಲ. ಅಂಥ ಗಂಭೀರವಾದ ವಿಷಯವನ್ನು ಹಗುರವಾಗಿ ಡೀಲ್ ಮಾಡಿದ್ದಾರೆ ಅನ್ನೋ ಆರೋಪವನ್ನು ನಾನು ಮಾಡಲ್ಲ. ಆದರೆ ಆ ವಿಷಯದ ಬಗ್ಗೆ ಆಗಲಿ, ಈ ಚಿತ್ರದ ಕಥೆಯ ಬಗ್ಗೆ ಆಗಲಿ ಅಥವಾ ಚಿತ್ರಕಥೆಯ ಬಗ್ಗೆ ಆಗಲಿ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸೋ ಕ್ಲಾರಿಟಿನೋ ಇರಲಿಲ್ವೇನೋ ಅಂತ ಮಾತ್ರ ಅನ್ನಿಸ್ತು. ಚಿತ್ರದ ಹೆಸರಿಗೆ ತಕ್ಕಂತೆ ಜಗತ್ತಿಗೆ ಅಥವಾ ಭೂಮಿಗೆ ರೂಪಕವಾಗಿ ತುಂಬ ಮುಖ್ಯವಾದ ಸನ್ನಿವೇಶಗಳಲ್ಲಿ ರೊಟೇಟಿಂಗ್ ಶಾಟ್ಸ್ ಇವೆ. ಅಷ್ಟೇ ಅಲ್ಲ, ತಿರುಗೋ ಬುಗುರಿಯಿಂದಾನೇ ಹೀರೋ ಇಂಟ್ರೊಡಕ್ಷನ್ ಆಗುತ್ತೆ. ಕೊನೆಯಲ್ಲಿ ಲಿಟ್ರಲಿ ಒಂದು ಗ್ಲೋಬನ್ನು ತಿರುಗಿಸಿ ಹೋಗ್ತಾನೆ ನಾಯಕ. ಆದರೆ ಈ ಚಿತ್ರದ ನಾಯಕ ನಿಜವಾಗ್ಲೂ ನಾಯಕನಾ? ಅವನೇ ಹೇಳ್ಕೊತಾನೆ, ನಾನು ಹೀರೋ ಅಲ್ಲ ವಿಲ್ಲನ್ನು ಅಂತ. ಅದು ಸರಿನೇ, ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ ಇವನೊಬ್ಬ ಕ್ರಿಮಿನಲ್ಲು. ಮೊರಾಲಿಟಿ ಅನ್ನೋದಾಗಲಿ ಅಥವಾ ಒಂದು ಗಂಭೀರವಾದ ಐಡಿಯಾಲಜಿ ಅನ್ನೋದಾಗಲಿ ಇವನಲ್ಲಿ ಇಲ್ಲ. ರಕಿಟ ಹಾಡಿನಲ್ಲಿ ಬರೋ ಹಾಗೆ ತಾನು ಖುಷಿಯಾಗಿದ್ದರೆ ಸಾಕು ಅಂತ ಇರೋ ಒಬ್ಬ ಸೆಲ್ಫ್ ಸೆಂಟರ್ಡ್ ಬ್ರಾಶ್ ವ್ಯಕ್ತಿ ಈತ. ಆನ್ ದಿ ಕಾಂಟ್ರರಿ, ವಿಲ್ಲನ್ ಅಂತ ಇರೋ ಪೀಟರ್ಗೆ ಒಂದು ಐಡಿಯಾಲಜಿ ಇದೆ. ಒಳ್ಳೆಯದೋ ಕೆಟ್ಟದೋ, ವೈಟ್ ಸುಪ್ರಿಮೆಸಿನ ಮುಂದುವರಿಸಬೇಕು, ಹೆಚ್ಚಿಸಬೇಕು ಅನ್ನೋದು. ಇಂತಹ ಕ್ಯಾಶುಯಲ್ ಆದ ವ್ಯಕ್ತಿ ನಮ್ಮ ಹೀರೋ ಅಂತಹ ದೊಡ್ಡ ಕಾಸ್ಗೆ ಚಾಂಪಿಯನ್ ಆಗೋಕೆ ಹೋಗೋದು ಇಲ್ಲಿಯ ದೊಡ್ಡ ಸಮಸ್ಯೆ ಅಲ್ಲ. ಯಾಕಂದರೆ ಅದನ್ನು ಕೂಡ ತಾನೇ ಕ್ಲಾರಿಫೈ ಮಾಡಿಬಿಡ್ತಾನೆ. ನಾನು ಇದನ್ನು ಮಾಡ್ತಿರೋದು ನನ್ನ ಪ್ರೇಯಸಿಗಾಗಿ, ನನ್ನ ತಾಯಿಗಾಗಿ, ಹಾಗೆ ನನ್ನಲ್ಲೂ ಸ್ವಲ್ಪ ಗಿಲ್ಟ್ ಇದೆ ಅದಕ್ಕಾಗಿ ಅಂತ. ಸರಿ, ಬೇಕಿದ್ರೆ ಅದನ್ನು ನಾವು ಒಪ್ಕೊಳ್ಳೋಣ. ಆದರೆ ಈ ಚಿತ್ರದ ಚಿತ್ರಕಥೆಯ ಜೊತೆಗೆ ಇರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಇದರ ಟೋನು. ಎಂಟರ್ಟೈನಿಂಗ್ ಆಗಿಡಬೇಕು ಅಂತ ಲೈಟ್ ಹಾರ್ಟೆಡ್ ಆಗಿ ಹೋಗ್ತಾ ಇರುತ್ತೆ. ಕೆಲವು ಕಡೆ ಡಾರ್ಕ್ ಹ್ಯೂಮರ್ ಕೂಡ ಬರುತ್ತೆ. ಆದರೆ ದಿಢೀರಂತ ಜೀರ್ಣಿಸ್ಕೊಳ್ಳೋಕ್ಕೆ ಆಗದೆ ಇರೋ ಹಾಗೆ ಸೀರಿಯಸ್ ಆಗಿ ಮತ್ತೆ ಲೈಟ್ ಹಾರ್ಟೆಡ್ ಆಗತ್ತೆ. ಆದರೆ ಕಥೆಯ ಮೂಲ ವಸ್ತು ಮಾತ್ರ ಫುಲ್ಲು ಸೀರಿಯಸ್ಸು. ರೆವಲ್ಯೂಷನರೀಸ್ ಅಂದರೆ ಯಾರು, ಟೆರರಿಸ್ಟ್ ಅಂದರೆ ಯಾರು ಅಂತ ಚರ್ಚೆ ಮಾಡೋಷ್ಟು ಸೀರಿಯಸ್. ಮಣಿರತ್ನಂ ಅವರ ಕನ್ನತ್ತಿಲ್ ಮುತ್ತಮಿಟ್ಟಲ್ಗೂ ಕಾರ್ತಿಕ್ ಅವ್ರದೇ ಆದ ಪೇಟೆಗೂ ನಡುವೆ ಎಲ್ಲೋ ಸಿಕ್ಕಾಕೊಂಡು ಈ ಚಿತ್ರ ಕಷ್ಟಪಡುತ್ತೆ. ಅದನ್ನೇ ನಾನು ಮೊದಲೇ ಹೇಳಿದ್ದು, ಗಂಭೀರವಾದ ಕಥಾವಸ್ತುವನ್ನೂ ಇಟ್ಕೊಂಡು ಮನೋರಂಜನೆಯನ್ನು ಕೊಡುವುದು ಸುಲಭ ಅಲ್ಲವೇ ಅಲ್ಲ ಅಂತ. ಈ ಚಿತ್ರವನ್ನು ನೋಡೋಕ್ಕಾಗದೇ ಇಲ್ಲಪ್ಪ ಅನ್ನೋ ರೇಂಜ್ಗಂತೂ ಖಂಡಿತ ಇಲ್ಲ. ಆದರೆ ಡಿಸಪಾಯಿಂಟ್ಮೆಂಟ್ ಅಂತೂ ಖಚಿತ ಅಂತ ಅನ್ಸುತ್ತೆ. ಯೂಟ್ಯೂಬ್ನಲ್ಲಿ ಈಗಾಗಲೇ ಬಿಡುಗಡೆ ಆಗಿರೋ ಹಾಡುಗಳನ್ನು ಚಿತ್ರದಲ್ಲಿ ತೋರಿಸದೇ ಇದ್ದದ್ದು ಒಳ್ಳೆಯದೇ ಆಯಿತು. ಇಲ್ಲದ್ರೆ ಚಿತ್ರ ಇನ್ನೂ ಉದ್ದ ಆಗಿರ್ತಿತ್ತು.
ಆದರೆ ಬುಜ್ಜಿ ಹಾಡನ್ನು ಕಟ್ ಮಾಡಿರೋದು ಕಥೆಗೆ ದೊಡ್ಡದಾಗಿ ಮೋಸ ಮಾಡದೇ ಇದ್ರೂ ಮುಖಕ್ಕೆ ಹೊಡೆಯೋ ಹಾಗಿತ್ತು. ಇದನ್ನು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬೇಕಿತ್ತು, ಇದೊಂದು ಥಿಯೇಟರ್ ಫಿಲಮ್ ಅಂತ ಕೆಲವರು ಹೇಳಬಹುದು. ಆದರೆ ನನಗೇನನ್ಸುತ್ತೆ ಅಂದರೆ, ನಾನು ಈ ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡಿದರೆ ನನ್ನ ರೆಸ್ಟ್ಲೆಸ್ನೆಸ್ ಇನ್ನೂ ಸ್ವಲ್ಪ ಹೆಚ್ಚಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಧನುಷ್ ಅವರ ಕಟ್ಟ ಅಭಿಮಾನಿಗಳ ಅಭಿಪ್ರಾಯ ಬೇರೆಯೇ ಇರಬಹುದು. ಯೂಶಲಿ ಧನುಷ್ ಅವರ ಮೇಲೆ ರಜನಿಕಾಂತ್ ಅವರ ಪರ್ಫಾರ್ಮೆನ್ಸ್ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ, ಇದರಲ್ಲಿ ಹೆಚ್ಚೇ ಇದೆ, ತೊಂದರೆ ಇಲ್ಲ. ಆದರೂ ಅವರ ಇತ್ತೀಚಿನ ಒಳ್ಳೊಳ್ಳೆ ಚಿತ್ರಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಅವರ ಪರ್ಫಾರ್ಮೆನ್ಸು ಸ್ವಲ್ಪ ಡಲ್ಲೇ, ರಿಪಿಟೇಟಿವ್ ಕೂಡ, ಯಾಕಂದರೆ ಸ್ಕೋಪು ಕಡಿಮೆನೆ. ನಮ್ಮ ಚಿತ್ರಗಳಲ್ಲಿ ವೈಟ್ ಆ್ಯಕ್ಟರ್ಸ್ ಫಿಟ್ ಆಗೋದೇ ಇಲ್ಲ, ತುಂಬ ಆರ್ಟಿಫಿಷಿಯಲ್ ಆಗಿರ್ತಾರೆ. ವೈಟ್ ಆ್ಯಕ್ಟರ್ಸ್ ಅನ್ಬಾರ್ದೇನೋ ಅಲ್ವಾ, ಫಾರಿನ್ ಆ್ಯಕ್ಟರ್ಸ್ ಅನ್ಬೇಕಾ, ಅಥವಾ ವೆಸ್ಟರ್ನ್ ಆ್ಯಕ್ಟರ್ಸ್ ಅನ್ಬೇಕಾ, ಅಥವಾ ಆ್ಯಕ್ಟರ್ಸ್ ಫ್ರಮ್ ದಿ ವೆಸ್ಟ್ ಅನ್ಬೇಕಾ? ಈ ನಡುವೆ ಯಾವುದು ಸರಿನೋ ಯಾವುದು ತಪ್ಪೋ ಗೊತ್ತಾಗೋದೇ ಇಲ್ಲ, ತಪ್ಪಿದ್ರೆ ಕ್ಷಮಿಸಿ. ಸಂತೋಷ್ ನಾರಾಯಣನ್ ಅವರ ಹಿನ್ನೆಲೆ ಸಂಗೀತ ಕಾರ್ತಿಕ್ ಅವರಿಗೆ ಮ್ಯಾಚ್ ಆಗೋ ರೀತಿಯಲ್ಲೇ ತುಂಬ ಸ್ಟೈಲೈಸ್ಡ್ ಆಗಿ ಇದೆ. ಇಳೆಯರಾಜ, MSV, AR ರೆಹಮಾನ್ ಅವರ ಹಾಡುಗಳನ್ನು ಧಾರಾಳವಾಗಿ ಬಳಸ್ಕೊಂಡಿದ್ದಾರೆ. ಕಾರ್ತಿಕ್ ಅವರ ಈ ಚಿತ್ರದಲ್ಲಿ ಮುಂಚೆ ನೋಡಿರೋದೇ ಆದರೂ ಸ್ಟೈಲ್ ಅಂತೂ ಇದೆ, ಆದರೆ ಸಬ್ಸ್ಟೆನ್ಸೇ ವೀಕು. ನೆವರ್ದಿಲೆಸ್, ಒಂದು ಯುದ್ಧವನ್ನು ಸುಲಭವಾಗಿ ಶುರು ಮಾಡಬಹುದು, ಆದರೆ ಅದನ್ನು ಯಾವತ್ತಿಗೂ ನಿಲ್ಲಿಸೋಕೆ ಆಗೋದೇ ಇಲ್ಲ ಅಂತ ಈ ಚಿತ್ರ ಕೊಡ್ತಿರೋ ಸಂದೇಶ ನನಗೆ ಹಿಡಿಸ್ತು. ಒಟ್ನಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಈ ಚಿತ್ರವನ್ನು ರೌಸಿಂಗ್, ಸ್ಲಿಕ್ ಆ್ಯಂಡ್ ಎಕ್ಸೈಟಿಂಗ್ ಅಂತ ಹೇಳಿದ್ದಾರೆ. ಸುಳ್ಳಲ್ಲ, ಆದರೆ ಎಲ್ಲ 1/2.